ಇವನ್ನ ವೀರಭದ್ರನ್ ಲೆಕ್ಕಕ್ಕೆ ಬರ್ಕೋ. 72 ರೂಪಾಯಿ 80 ಪೈಸೆ. ಅದು ರೋಡ್ ಈ ಬದಲ್ ಲೆಕ್ಕನ? ಹೌದು, ನಿಮ್ಮಪ್ಪನ ಮನೆ ಕಂಟೇನ್ ಹೋಗ್ಬೇಕು, ಬರ್ಕೋ. ಚೆನ್ನಾಗಿದ್ಯಾ? ನಮ್ ಗುರು ಇಸ್ಕೋ. ವೀರಭದ್ರಣ್ಣ ಚೆನ್ನಾಗಿ ತಿನ್ಬಿಟ್ಟು ನಿನ್ ಲೆಕ್ಕಕ್ಕೆ ಬರ್ಕೊಂಡ್ ಹೇಳ್ತಾ ಇದ್ದಾಳೆ. ಏಯ್, ನೀನು ನಿನ್ ಹಿಮ್ಮೇಳ ತಿಂತಿದ್ದು ನನ್ ಲೆಕ್ಕಕ್ಕೆ ಯಾಕೆ? ಸದ್ದು ಮಾಡದೆ ದುಡ್ಡು ಕೊಟ್ಟು ಹೋಗು. ಬರಾಬರಿ ವೀರಭದ್ರಣ್ಣ, ನಿನ್ ಲೆಕ್ಕ ಅಂತ ಹೇಳಿ ಇವಳು ತಿನ್ನೋದೇ ಜಾಸ್ತಿ. ವೀರಭದ್ರಣ್ಣ ಇಲ್ಲಿ ನೋಡು, ನಿನ್ ಲೆಕ್ಕ 68 ರೂಪಾಯಿ ಆದ್ರೆ ಇವಳ ಲೆಕ್ಕ 368 ರೂಪಾಯಿ 70 ಪೈಸೆ ಆಗೈತೆ. ಅಷ್ಟು ದುಡ್ಡು ವಸೂಲು ಮಾಡೋವರೆಗೂ ಇವಳನಿಲ್ಲಿಂದ ಆಚೆ ಕಳಿಸ್ಬೇಡ. ನಾನ್ರಿದ್ದೇ ಇದೆಯಲ್ಲ, ರುಬ್ಬೋದು, ಒಳಗ್ ಹಾಕಿ ರುಬ್ಸು. ಹಾ, ಹಾಗೆ ಸರ್ಕಲ್ಗೊಂದು ಟೀ ಕಳಿಸು. ಮಸಾಲೆ ಟೀ 5 ಸರ್ಕಲ್ಗೆ. ನಾನು ಯಾಕೆ ಬದುಕ್ಬೇಕು ಅಂತ ವರ್ಷ ಕಾಲದಿಂದ ನೀವೆಲ್ಲ ನೋಡ್ತಾ ಇದ್ದೀರಾ. ನಾನು ವೀರಭದ್ರನು ಹೇಗಿದ್ವಿ ಅಂತ. ನಾನು ಅಯ್ಯೋ ಅಂದ್ರೆ ಅವನು ಅಯ್ಯಯ್ಯಪ್ಪ ಅಂತಿದ್ದ, ನಾನು ಹೋ ಅಂದ್ರೆ ಅವನು ಓಹೋ ಅಂತಿದ್ದ. ನನ್ನೇ ಮದ್ವೆ ಮಾಡ್ಕೋತೀನಿ ಅಂತ ಈಶ್ವರನ್ ಗುಡಿಲಿ ಮಾತು ಕೊಟ್ಟಿದ್ದ. ಮಾರಿ ಗುಡಿಲಿ ಮಾತು ಕೊಟ್ಟಿದ್ದ. ನನ್ ಕೈ ಹಿಡ್ಕೊಂಡು ಈ ಊರೆಲ್ಲ ಓಡಾಡ್ದ, ನನ್ ಮೈ ಮೇಲ್ ಬಿದ್ಕೊಂಡು ಮಾತಾಡ್ದ. ಮೂತಿ ಇಟ್ಟು ಮೂತ್ ಕೊಟ್ಟಿದ್ದೆ. ಇವನ್ ಬೆಲ್ಲದಂತ ಮಾತ್ ನಂಬಿ ತಾಳಿನೂ ತಂದಿಟ್ಕೊಂಡು ಇವತ್ ಕಟ್ತಾನೆ ನಾಳೆ ಕಟ್ತಾನೆ ಅಂತ ಇಲ್ಲಿವರೆಗೂ ಕಾದೆ ನೋಡಿ. ಎಲ್ರಿಗೂ ತಾಳಿ ಕೂಡ ಇಲ್ಲೇ ಇದೆ. ಇಷ್ಟೆಲ್ಲ ಆದ್ಮೇಲೆ ನನಗೂ ನಿನಗೂ ಏನೋ ಸಂಬಂಧ ಇಲ್ಲ ಅಂದ್ಬಿಟ್ಟ. ಇಷ್ಟಕ್ಕೆಲ್ಲ ಪ್ರಾಣ ಕಳ್ಕತ್ತಾರೆ ನವ. ಬೇಡ ಕಣವ, ಕೆಳಗಿಳಿದ್ ಬಾರವ. ನಾನ್ ಯಾಕೆ ಬರ್ಲಿ? ಇಷ್ಟು ದಿವಸ ಅವನೇ ನನ್ ಗಂಡ ಅಂತ ಎಲ್ಲ ಕಡೆ ಹೇಳ್ಕೊಂಡ್ ಬಂದಿದ್ದೀನಿ. ಇವತ್ತು ಅವನ್ ನನ್ನ ಮದುವೆ ಮಾಡ್ಕೊಳ್ಳಲ್ಲ ಅಂದ್ರೆ ನೀವೇನಂತೀರಾ? ಜನ ಏನಂತಾರೆ? ನನ್ ಮರ್ಯಾದೆ ಏನು? ನಿನ್ನ ವಿಷಯದಲ್ಲಿ ನಾವೇನ್ ತಿಳ್ಕೊಳ್ಳೋದು? ಬಾರವ, ಹಠ ಮಾಡ್ಬೇಡ. ಓಹೋ, ನೀವು ತಿಳ್ಕೊಳ್ತಾ ಇದ್ರು ನನ್ ಮನಸ್ಸು ತಿಳ್ಕೊಳತ್ತೆ. ಅದಕ್ಕೆ ಈ ವೈರ್ ಹಿಡ್ಕೊಂಡು ನಾನ್ ಸತ್ತು ಹೋಗ್ತೀನಿ. ನಾನ್ ಸತ್ತೇ ಸಾಯ್ತೀನಿ. ನಾ ಸಾಯ್ತೀನಿ ಅಂತ 100 ಕೋಳಿ ತಿಂದಿದ್ದಾಯ್ತು. ಇವಳೆಲ್ಲ ಸಾಯ್ತಾಳೆ, ನಮ್ಮನ್ನು ಸಾಯಿಸ್ತಾಳಷ್ಟೇ. ಅವನಿಗೆ ಇನ್ನು 2 ನಿಮಿಷ ಟೈಮ್ ಕೊಡ್ತೀನಿ. ನನ್ ಕುತ್ತಿಗೆ ತಾಳಿ ಕಟ್ಟಿದ್ರೆ ಸರಿ, ಇಲ್ಲ ಈ ತಂತಿ ಹಿಡ್ಕೊಂಡು ಜೀವ ಬಿಡ್ತೀನಿ. ಆ ಹುಡುಗನ್ ಯಾಕಲ್ಲ ಹೆಂಗ್ ಗೋಳಿಕೊಂಡಿಯ? ಅವಳು ಗಂಟ್ಲು ಗಂಡಂದಾರಿ ಎಣ್ಣು ಬೇಕ ನಿನಗ? ಏನಲ್ಲ ಆಗಡ ಅವಳಿಗ? ಅವಳನ್ನ ಕೊಡ್ತೀಯ ಕೊಳ್ಳಿಯ? ನೀನು ಹಾಗೆ ಪಾರಿ, ಅವಳು ಹಾಗೆ ಪಾರಿ. ನೋಡಿ ಸಂಡಾಕಿರ್ತಾರ, ಮುಚ್ಕೊಂಡ್ ಕೊಟ್ಕೊಳಲ್ಲ. ಶಿವ, ನೀನೇ ನೋಡ್ಕೋ. ಅಯ್ಯಯ್ಯೋ, ಹುಡುಗಿ ಕರೆಂಟ್ ವೈರ್ ಇಟ್ಕೊಂಡು ಸತ್ತೋಗ್ಬಿಟ್ಟಿದ್ದಾಳೆ. ಮಗ ಇರ್ಬೋದು, ಹುಡುಗಾಟ ಆಡ್ಬ್ಯಾಡಕ್ಕೊಂಡು ದೊಡ್ಗೆ ನೋಡ್ಕೊಳ್ಳೋ ಮಗನೆ. ಮಗ ಪ್ರೀತಿ ಮಾತಾಡೋದು ನೋವಿನ ಬಿಟ್ಟು ನಿನ್ನ ಬದುಕನ್ನ ಸುಟ್ಟಾಕ್ಬಿಟ್ಟು. ಆ ವೈರಲ್ ಕರೆಂಟ್ ಇದ್ರಲ್ವಾ ಅಜ್ಜಿ ಅವಳು ಸಾಯೋದಕ್ಕೆ? ಏಯ್, ಸಾಕ ನಿಲ್ಸೆ ನಿನ್ ನಾಟಕ. ಇಲ್ಲಿದೆ ನೋಡು ಫ್ಯೂಸು, ಇಳಿಯ ಕೆಳಗೆ. ನೀನ್ ಯಾಕೆ ನಾನು ಸಾಯಕ್ ಬಿಡ್ಲಿಲ್ಲ? ಕೊಡು ಅದನ್ನ, ನಾನ್ ಸಾಯ್ತೀನಿ. ಇಲ್ಲ ನನ್ ತಾಳಿ ಕಟ್ಟು. ಬಾಗರು, ಬಂದ್ರೋ? ಎಲ್ರು ಬಂದ್ರೋ? ಗುರು ತಗೋ ಗುರು, ನಿಂತ್ಕೋ. ಗುರು ಕಟ್ಟು ಗುರು. ತಳ ಬೇಗ. ಗಟ್ಟಿಯ ಕಟ್ಟು ಗುರು.
ಆಶೀರ್ವಾದ ಮಾಡಜ್ಜಿ. 100 ವರ್ಷ ನಗ್ನಗ್ತ ಬಾಳ್ವೆ ಮಾಡಿ ಮಕ್ಳ ದುರ್ಗೆ ನಮ್ ಇರ್ಬಾರ್ದು. ಎಲ್ಲ ತಾಯಂದ್ರು ಹೊಟ್ಟೆಲ್ ಉಟ್ಕೊಂಡ ಮಗನ ಅಲ್ಲ, 1000 ತಾಯಿ ಮಗ. ಮಹಿಳೆ ಮತ್ತು ಸಮಾಜ. ಸಮಾಜದಲ್ಲಿ ಮಹಿಳೆಯ ಪಾತ್ರ ಅತಿ ಮುಖ್ಯ. ಸೌಟು ಹಿಡಿಯುವ ಕೈ ಕತ್ತಿಯನ್ನು ಹಿಡಿಯಬಲ್ಲದು, ದೇಶವನ್ನು ಆಳಬಹುದು. ಹೆಣ್ಣು ಅಬಲೆಯಲ್ಲ, ಸಬಲೆ ಎಂಬುದನ್ನು ನಿರೂಪಿಸಿದ್ದಾಳೆ. ತಾಯಿಯೇ ದೇವರು, ತಾಯಿಯೇ ಮೊದಲ ಗುರು. ಮಕ್ಕಳನ್ನು ಸರಿಯಾದ ದಾರಿಯಲ್ಲಿ ನಡೆಸುವ ಕರ್ತವ್ಯ ತಾಯಿಗೇ ಸೇರಿದ್ದು. ಆದ್ದರಿಂದಲೇ ತಾಯಿ ಮಕ್ಕಳ ಬಂಧ ಬಿಡಿಸಲಾಗದ ಅನುಬಂಧ. ತಾಯಿಯೇ ದೇವರು, ತಾಯಿಯೇ ಮೊದಲ ಗುರು. ಈ ಪದಗಳೆಲ್ಲ ಹೇಳೋಕ್ ಎಷ್ಟು ಚೆನ್ನಾಗಿವೆ. ಇದನ್ನೆಲ್ಲ ಎಷ್ಟು ಜನ ತಾಯಂದ್ರ ಅರ್ಥ ಮಾಡ್ಕೊಂಡಿದ್ದಾರೆ? ಲಕ್ಷಕ್ಕೊಬ್ರು ಇಲ್ಲ. ಇವರಿಬ್ಬರ ಬಂಧ ಬಿಡಿಸಲಾಗದ ಅನುಬಂಧ. ಇದು ಎಷ್ಟು ಮಕ್ಕಳಿಗೆ ದೊರೆತಿದೆ, ಎಷ್ಟು ಜನ ತಾಯಂದ್ರು ಕೊಟ್ಟಿದ್ದಾರೆ. ಇದೆಲ್ಲ ಬರೀ ಕನಸು, ಕಟ್ಟು ಕಥೆ. ಸಮಾಜದ, ರಾಜ್ಯದ, ರಾಷ್ಟ್ರದ ಅಧೋಗತಿಗೆ ಹೆಣ್ಣೆ ಕಾರಣ. ಹೆಣ್ಣೆ ಸೃಷ್ಟಿಗೂ ಕಾರಣ, ಹೆಣ್ಣೆ ವಿನಾಶಕ್ಕೂ ಕಾರಣ. ತಮ್ಮ ಕರ್ತವ್ಯಗಳನ್ನು ಮರೆತು ಭಾಷಣಗಳನ್ನು ಮಾಡ್ತಾ, ಭಾಷಣಗಳನ್ನು ಕೇಳ್ತಾ ತಾನು ಹೆತ್ತ ಮಕ್ಕಳನ್ನೇ ನಿರ್ಲಕ್ಷಿಸಿದ್ದಾಳೆ. ಕೆಲವು ಹೆಂಗಸರು ತಮ್ಮ ಕ್ಷಣಿಕ ಕಾಮ ತೃಪ್ತಿಗೋಸ್ಕರ ಮಕ್ಕಳನ್ನ ಹೆತ್ತು ಯಾವುದೋ ಕಸದ ತೊಟ್ಟಿಲೋ, ತಿಪ್ಪೆಲೋ, ಇಲ್ಲ ಸ್ಮಶಾನದಲ್ಲೋ ಬಿಸಾಡಿ ಅವರು ಮಾತ್ರ ಸುಖದ ಸುಪ್ಪತ್ತಿಗೆ ಮೇಲೆ ಮೆರೀತಾರೆ. ಅಂಥ ಹೆಂಗಸರಿಂದಾನೆ ಅನಾಥರು, ಅನಾಥಾಶ್ರಮಗಳು ಹುಟ್ಟುಕೊಂಡಿರೋದು. ನನ್ನ ಹೆತ್ತೋಳು ನನ್ನ ತೊಟ್ಟಿಲಿಗೆ ಹಾಕದೆ ಸ್ಮಶಾನದ ಗುಂಡಿಗೆ ಹಾಕದು. ಅವಳ ಮುಖ ಕೂಡ ನನಗೆ ಗೊತ್ತಿಲ್ಲ. ಕಲ್ಲಾಗ ಬೆಳೆದೆ. ಅವಳು ನನ್ನ ಯಾಕೆ ಹೆರಬೇಕಿತ್ತು? ಗರ್ಭದಲ್ಲೇ ಕೊಂದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಯಾರಾದ್ರೂ ತಾಯಂದ್ರು ತಮ್ಮ ಮಕ್ಕಳಿಗೆ ಪ್ರೀತಿ ತೋರಿಸೋದನ್ನ ನೋಡಿದಾಗ ನನ್ನ ಕರುಳು ಕಿತ್ತು ಬರುತ್ತೆ. ಪ್ರೀತಿಯಿಂದ ಅಲ್ಲ, ದ್ವೇಷದಿಂದ. ಅಂಥ ಭಾಗ್ಯ ನನಗೆ ಸಿಗಲಿಲ್ವಲ್ಲ ಅಂತ. ಆ ನನ್ನ ತಾಯಿ ಸಿಕ್ಕಿದ್ರೆ ಒಂದೇ ಒಂದು ಮಾತು ಕೇಳಬೇಕು. ನನ್ನ ಯಾಕೆ ಹೆತ್ತೆ ಅಂತ, ನನ್ನ ಯಾಕೆ ಅನಾಥನ ಮಾಡಿದೆ ಅಂತ ಹೇಳಿ. ನಿಮ್ಮಲ್ಲಿ ಯಾರಾದ್ರೂ ನನ್ನ ತಾಯಿ ಆಗಿದ್ದೀರಾ? ಹೇಳಿ ಹೇಳಿ ಹೇಳಿ. ಇಡೀ ಹೆಣ್ಣು ಕುಲುವೆ ಇಲ್ಲಿ ಸೇರಿದೆಯಲ್ಲ, ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಆ ಭಗವಂತನಿಗೆ ನನ್ನ ಮೇಲೆ ಕರುಣೆ ಇಲ್ಲ. ಅವನೇ ಕಲ್ಲ ಕಣ್ಣು ಮುಚ್ಕೊಂಡು ಕೂತಿದ್ದಾನೆ. ನೀವೆಲ್ಲ ನನ್ನ ಪ್ರಶ್ನೆಗೆ ಉತ್ತರ ಕೊಡ್ತೀರಾ? ಭಾಷಣ ಮಾಡ್ತೀರಾ? ಮಾಡಿ. ಅದರಲ್ಲೇ ನಿಮ್ಮ ತಾಯ್ತನದ ಸುಖಾನ ಅನುಭವಿಸಿ. ಅನಾಥ ಶಿಶುಗಳ ಜನ್ಮಕ್ಕೆ ಕಾರಣರಾದ ಹೆಣ್ಣು ಜಾತಿಗೆ ಧಿಕ್ಕಾರ, 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 ಧಿಕ್ಕಾರ. ಮಗು, ನಿನ್ ದುಃಖ ಏನು ಅಂತ ನನ್ಗೆ ಅರ್ಥ ಆಯ್ತಪ್ಪ. ತಾಯಿಯ ಪ್ರೀತಿ, ವಾತ್ಸಲ್ಯ, ಮಮತೆ ನಿನ್ಗೆ ಸಿಕ್ಕಿಲ್ಲ. ಆ ನೋವು ನಿನ್ನ ದಹಿಸ್ತಾ ಇದೆ. ಮಗು, ಯಾವ ತಾಯನು ಕಟುಗಳಲ್ಲ. ತನ್ನ ಕರುಳಿನ ಕುಡಿನ ತಾನೇ ಕಸತ್ತೊಟ್ಟಿಗೆ ಬಿಸಾಡಕ್ಕೆ ಪರಿಸ್ಥಿತಿಗಳು ಕಾರಣ ಆಗಿರುತ್ತೆ. ಆಕೇನು ನಿನ್ನಷ್ಟೇ ನೊಂದಿರ್ತಾಳೆ. ತಾಯಿ ಅನ್ನೋಳು ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋ ವಸ್ತು ಅಲ್ಲಪ್ಪ, ಅದು ಪ್ರೀತಿಯ ಸಾಕಾರ. ನಿನ್ ತಾಯಿ ನಿನಗೆ ಖಂಡಿತ ಸಿಕ್ಕೇ ಸಿಗ್ತಾಳೆ. ಸಮಾಧಾನ ಮಾಡ್ಕೋ.